ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರೋದು ಫಸ್ಟ್ ಆಫ್ ಆಲ್ ನಮ್ಮ ಕಂಪನಿಯಿಂದ. ಜಸ್ಟ್ ಬಂದದಷ್ಟೇ ನೋಡಿ, ಗಾಡಿ ಇಟ್ಟು ಬಂದೆ. ಜಸ್ಟ್ ಬಂದು ಗಾಡಿಗೆ ಬಂದು ಸ್ವಲ್ಪ ಗಾಡಿ ಎಲ್ಲ ಕ್ಲೀನ್ ಮಾಡಿ ಈಗ ಗಾಡಿಯಲ್ಲಿ ಕೂತಿದ್ದೇನೆ. ಇನ್ನೂ ಕೂಡ ಒಳಗಡೆ ಹೋಗಲಿಲ್ಲ, ಯಾಕಂತ ಹೇಳಿದರೆ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ. ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಫಸ್ಟ್ ಆಫ್ ಆಲ್ ಕರೆಂಟ್ ಇಲ್ಲ. 2 ದಿವಸದಿಂದ ಕರೆಂಟೇ ಇಲ್ಲ ಮನೆ ಹತ್ರ. ಆವಾಗ ಬರ್ತದೆ ಹೋಗ್ತದೆ. ನಿಮ್ಮ ಕಡೆ ಸಹ ಇದೇ ಥರ ಕರೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಒಂದು ಕಮೆಂಟಲ್ಲಿ ಹಾಕಿ. ಮೊನ್ನೆಯಿಂದ ಸರಿಯೇ ಇಲ್ಲ, ಕರೆಂಟೇ ಬರ್ತಾ ಇಲ್ಲ. ಮತ್ತು ಫೋನ್ ಮಾಡಿ ಸ್ವಲ್ಪ ಜಗಳ ಆಡಿದಾಗೆಲ್ಲ ಕರೆಂಟ್ ಹಾಕಿದ್ರು. ಆ್ಯಂಡ್ ಅದಕ್ಕೆ ಈಗ ಚಾರ್ಜ್ ಹಾಕಬೇಕು. ಅದಕ್ಕಿಂತ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡುವ ಅಂತ. ಮತ್ತು ವಿಡಿಯೋ ಕೂಡ ಅಪ್ಲೋಡಿಗೆ ಇಡಬೇಕು ಇವತ್ತಿನ ವ್ಲಾಗ್. ಸೊ ಅದೇ ಈಗ ಕಂಪನಿಗೆ ಬಂದದಷ್ಟೇ. ಇನ್ನು ಅಲ್ಲಿ ಕಟ್ಟಿ ಆಗಿದಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಗೊತ್ತುಂಟಲ್ಲ ನಿಮಗೆ, ಹೇಗಿದ್ರು 11:30 12 ಗಂಟೆ ಮಾಮೂಲಾಗಿ ಆಗೇ ಆಗ್ತದೆ. ಈಗ 10 ಗಂಟೆ ಆಯಿತು. ಇವತ್ತು ಬರುವಾಗ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ತಮ್ನೇಲೆಲ್ಲ ಎಡಿಟ್ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನಮ್ಮ ವಿಚಾರ ಬಳಗದವರು ನನಗೆ ಮೊನ್ನೆ ಹೇಳಲಿಕ್ಕೆ ಮರ್ತೋಯ್ತು ಮಾರೆ. ವಿಚಾರ ಬಳಗದವರು ಕೇಳಿದರು. ಸೊ ಅವರು ಏನಂತ ಕೇಳಿದ್ದಾರೆ ಅಂತ ಹೇಳಿದರೆ, ಗಾಡಿ ಒಂದೇ ಇರೋದು ಮತ್ತು 2 ಡ್ರೈವರ್ ಇದ್ದಾರಲ್ಲ, ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀರಾ ಅಂತ. ಸೊ ನಾನು ಮೊನ್ನೆ ಹೇಳಬೇಕಿತ್ತು, ಜ್ಞಾಪಕ ಇರಲಿಲ್ಲ, ಎಲ್ಲ ಹೋಯಿತು. ಏನೋ ಮಾತಾಡ್ಲಿಕ್ಕೆ ಹೋಗಿ ಏನೇನೋ ಮಾತಾಡಿಬಿಟ್ಟೆ ಮೊನ್ನೆ. ಅದೇ ತಲೆಯಲ್ಲಿ ಇಟ್ಕೊಂಡು ವ್ಲಾಗ್ ಮಾಡಿದ್ದು, ಬಟ್ ಎಂತೆಂತ ಇದು ಹಾಗೆ ಹೋಯಿತು. ವಿಷಯ ಏನಪ್ಪ ಅಂತ ಹೇಳಿದರೆ, ನಾವು ಒಂದು 2 ಗಾಡಿ ಟ್ರಯಲ್ ನೋಡ್ತಾ ಇದ್ದೇವೆ. ಸೊ ಒಂದು ವಾರ ಟಾಟದ್ದು ನೋಡಿದ್ವಿ, ಇನ್ನೊಂದು ವಾರ ಮಹೇಂದ್ರ ಅವ್ರದ್ದು ನೋಡಿದ್ವಿ. ಯಾವ ಗಾಡಿ ಅಂತ ಹೇಳಿದರೆ ಬ್ಯಾಟ್ರಿ ಗಾಡಿ ನೋಡ್ತಾ ಇರೋದು, ಎಲೆಕ್ಟ್ರಿಕ್ ಗಾಡಿ. ಸೊ 1 ಟನ್ ಕೆಪಾಸಿಟಿ ಉಂಟು ಅದಕ್ಕೆ. ಆ್ಯಂಡ್ ನಮಗೆ ಮೋರೋವರ್ ದೆನ್ ವಾರದಲ್ಲಿ 2 ದಿವಸ ಲೈನ್ ಇರೋದ್ರಿಂದ, ಈಗ ಈ ಗಾಡಿಗೆ ನಮ್ಮ ಐರಾವತನಿಗೆ ದಿನಕ್ಕೆ ವಾರಕ್ಕೆ ಒಂದು 4, 5, 6 ಕೆಲಸ ಅಂತ ಇರ್ತದೆ ಇವನಿಗೆ. ಇವಾಗ ಫಿಕ್ಸ್ 6 ದಿನ. ಮತ್ತು ಇನ್ನೊಂದು ಗಾಡಿಗೆ ಕೆಲಸ 2 ದಿನ ಇರೋದು. ಹಾಗಾಗಿ ಒಂದು ಲೈನ್ ಲೋಕಲ್ ಇಲ್ಲಿ ಒಂದು 100 ಕಿಲೋಮೀಟರ್ ಸರೌಂಡಿಂಗಲ್ಲಿ ಇರ್ತದೆ. ಇನ್ನೊಂದು ಲೈನ್ ಬೆದ್ರದನಕ್ಕೆ ಹೋಗಬೇಕು, ಮೂಡುಬಿದಿರೆ ತನಕ. ಅದೊಂದು 150-160 ಕಿಲೋಮೀಟರ್ ತನಕ ಅಲ್ಲಿ ತನಕ ಇರ್ತದೆ. ಸೊ ಈಗ ಬ್ಯಾಟ್ರಿ ಗಾಡಿ ಟ್ರಯಲ್ ನೋಡ್ತಾ ಇದ್ದೇವೆ. 2 ವಾರ ನೋಡಿದ್ವಿ. ಈಗ ನನಗೆ ಟಾಟದ್ದು ಇಷ್ಟ ಆಗಲಿಲ್ಲ. ಅದರದ್ದು ರಿವ್ಯೂ ಬೇಕಂದರೆ ಹೇಳಿ, ನೀವು ಕೇಳಿ ರಿವ್ಯೂ ಬೇಕಾದರೆ. ಸೊ ಅದರದ್ದು ಹೇಳಲಿಕ್ಕೆ ಸಿದ್ಧ. ಬಟ್ ಈಗ ಎಂಥದ್ದು ಹೇಳಲಿಕ್ಕೆ ಟೈಮ್ ಇಲ್ಲ, ಒಳಗೋಗಿ ಚಾರ್ಜ್ ಇಡುವ. ಮಹೇಂದ್ರದವ್ರು ನೋಡಿದ್ವಿ, ಮಹೇಂದ್ರ ಸೂಪರ್ ಉಂಟು ಗಾಡಿ. ಮತ್ತು ಪಿಕಪ್ ಒಳ್ಳೆಯದುಂಟು. ಆ್ಯಂಡ್ ನಿಮ್ಮದು ಟ್ರಿಪ್ ರೇಂಜ್ ಕೂಡ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಟಾಟಾದವ್ರದ್ದು ಕಮ್ಮಿ ಉಂಟು. ಆ್ಯಂಡ್ ಮತ್ತು ಕೆಪಾಸಿಟಿ ಸ್ವಲ್ಪ ಕಮ್ಮಿ, ಪಿಕಪ್ ಸ್ವಲ್ಪ ಕಮ್ಮಿ ಉಂಟು. ಸೊ ಅದರ ಬಗ್ಗೆ ಎಲ್ಲ ಮುಂದೆ ಹೇಳ್ತೇನೆ, ಬನ್ನಿ ಈಗ ಲೆಟ್ಸ್ ಗೋ. ಈಗ ಮಾತಾಡಿ ತುಂಬ ಲೆಂತ್ ಆಯಿತು. ಸೊ ಈಗ ಒಳಗಡೆ ಹೋಗಿ ಚಾರ್ಜಿಗೆ ಇಡ್ತೇನೆ, ವಿಡಿಯೋ ಅಪ್ಲೋಡಿಗೆಲ್ಲ ಇಡಬೇಕು. ಸೊ ಬನ್ನಿ, ಲೋಡ್ ಆದಮೇಲೆ ಮತ್ತೆ ಸಿಗುವ. ಇವತ್ತಿನ ಲೈನ್ ಎಲ್ಲಿಗೆ ಎಂತ ಅಂತ ಮುಂದೆ ತಿಳಿಸ್ತೇನೆ. ಸೊ ಲೆಟ್ಸ್ ಗೋ, ಚಲೋ. ಸೊ ಆ ಗ್ಯಾಪಲ್ಲಿ ನಮ್ಮ ರಾಘಣ್ಣ ಕೂಡ ಬಂದಿದ್ದಾರೆ ನೋಡಿ, ಇಲ್ಲಿದ್ದಾರೆ. ಮೊನ್ನೆಯಿಂದ ಕೇಳ್ತಾ ಇದ್ರಲ್ಲ ರಾಘಣ್ಣ ಹೇಗಿದ್ದಾರೆ ಅಂತ. ಹೇಗಿದ್ದೀರಿ ರಾಘಣ್ಣ? ಹುಷಾರಿದ್ದೀರಾ? ನೋಡಿ ಅವರ ತಲೆ ಈಗ ಈ ಥರ ಉಂಟು ಅವರ ಅವಸ್ಥೆ. ಸ್ಟಿಚ್ ಹಾಕಿದ್ದಾರೆ. ಸ್ಟಿಚ್ ತೆಗಿಬೇಕಾ ಇಲ್ಲ ಬೇಡ ಅಂತ ಎಂತಂತ ಹೇಳಿದ್ದಾರೆ? ಬೇಡ ಅಂತ ಹೇಳಿದ್ದಾರೆ. ಈಗ ನೋವುಂಟಾ? ಈಗ ಸ್ವಲ್ಪ ಗುಣಮುಖ ಆಗಿದೆ. ನೋಡಿ ಯಾವ ಥರ ಆಗಿದ್ದಾರೆ ಅಂತ. ಬ್ಯಾ ಹೋಗಿ ಇನ್ನೋಗಿ, ನಿಮ್ಮದಾಯಿತು. ಮಾತ್ರ ತಲೆ ಸ್ವಲ್ಪ ಮೊನ್ನೆ ನಮಗೆ ಕಾಣಿಸ್ತಿರ್ಲಿಲ್ಲ, ಈಗ ಸ್ವಲ್ಪ ಜಾಸ್ತಿ ಆದಾಗೆ ಉಂಟು. ಸೊ ಎಲ್ಲ ಗುಣ ಆಗಿದೆಲ್ಲ, ತೊಂದರೆ ಇಲ್ಲ. ಬನ್ನಿ ಇನ್ನೂ ಹೋಗುವ. ರಾಘಣ್ಣ ಫುಲ್ಲು ಫಾಸ್ಟ್ ಆಗಿದ್ದಾರೆ ನೋಡಿ. ರಾಘಣ್ಣ ನಾನು ಕೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಿಮಗೆ ಅಪ್ಡೇಟ್ ಕೊಟ್ಟದ್ದು. ಸೊ ಬನ್ನಿ, ಎಲ್ಲ ರೆಡಿ ಇಟ್ಟಿದ್ದೇನೆ, ಚಾರ್ಜರ್ ಎಲ್ಲ ಬ್ಲಾಗ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಸೊ ಚಲೋ, ಲೆಟ್ಸ್ ಗೋ. ಅದೇ ಗ್ಯಾಪಲ್ಲಿ ನಮ್ಮ ಓನರ್ ಸ್ವಲ್ಪ ಐಟಮ್ ತಗೊಂಡು ಬರ್ಲಿಕ್ಕೆ ಹೇಳಿದರು ಉಜಿರೆಯಿಂದ. ಸೊ ಹೊರಡ್ತಾ ಇದ್ದೇನೆ. ನಮಗೆ ಅಲ್ಲಿ ಗಾಡಿ ಬಂತು ನೋಡಿ, ಲಾರಿ ಹೋಗ್ತಾ ಉಂಟು, ಕಾಣ್ತಾ ಇರ್ಬೋದು ನಿಮಗೆ. ಸೊ ಅದು ಶಾಫಿ ಅವ್ರದ್ದು ಗಾಡಿ. ಮಂಗಳೂರಿಂದ ನಮಗೆ ಐಟಮ್ ಬರ್ತದೆ. ಸ್ವಲ್ಪ ಐಟಮ್ ಇಲ್ಲಿಂದ ತಗೊಳ್ತೇವೆ. ನಾವು ಇಲ್ಲಿಂದ ಹೊರಡುವ, ಸೀದಾ ಉಜಿರೆಗೆ ಹೋಗಿ ಐಟಮ್ ತಗೊಂಡು ಬರುವ. ಚಾರ್ಜ್ ಇಡಬೇಕಂತ ಅಂದ್ಕೊಂಡಿದ್ದು. ಸೊ ಇಲ್ಲಿ ಕೂಡ ಸ್ವಲ್ಪ ಕರೆಂಟ್ ಇಲ್ಲ, ವ್ಲಾಗ್ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಹಾಗೆ ನಮ್ಮ ಗಾಡಿಯಲ್ಲಿ ಪಿನ್ ಉಂಟು, ಅದಲ್ಲಿ ಇಡುವ. ಮತ್ತೆ ಈಗ ಲೆಟ್ಸ್ ಗೋ, ಹೋಗಿ ಬರುವ. ಬ್ಲಾಗ್ ಕೂಡ ಅಪ್ಲೋಡ್ ಆಗಲಿಲ್ಲ. ಸೊ ಬೇಗ ಹೋಗಿ ಬೇಗ ಬರುವ, ಲೋಡ್ ಮಾಡಿಕೊಂಡು ಇಲ್ಲಿಂದ ಸೀದಾ ಹೊರಡುವ. ಬನ್ನಿ, ಗಂಟೆ ನೋಡ್ಬೋದು ಎಷ್ಟಾಯ್ತು ಅಂತ ಹೇಳಿದರೆ 10:15 ಆಯಿತು. ನಿನ್ನೆ ಡೀಸೆಲ್ ಹಾಕಲಿಲ್ಲ ನೋಡಿ, 1 ಕೋಟಿ ಹಾಗೆ ನೋಟು. ಸೊ ಚಲೋ. ನಮ್ಮ ಜೀವನ ಬರೀ ಬ್ಲಾಕಲ್ಲಿ ಕಳೆದು ಹೋಗುವುದರಾಗಿದೆ ನೋಡಿ. 3rd ಗೇರಲ್ಲಿದ್ದೇನೆ, 24 ಸ್ಪೀಡಲ್ಲಿರೋದು. ಬ್ಲಾಕ್ ಯಾವುದಾರ ಉಂಟಂತೇಳಿ
ವಿಷಯ ಏನಂತ ಹೇಳಿದರೆ ಐಟಮ್ ತರಲಿಕ್ಕೆ ಬೇಸರ ಆಗೋದಲ್ಲ, ಕೋಪಸ್ ಅದಕ್ಕೆ ಬರೋದಲ್ಲ. ಇಂಥ ಬ್ಲಾಕನ್ನು ತಪ್ಪಿಸಿ ಹೋಗಬೇಕಲ್ಲ, ಅದು ತುಂಬ ಬೇಸರ ಆಗ್ತದೆ, ಕೋಪ ಸಹ ಬರ್ತದೆ. ಯಾಕಂತ ಹೇಳಿದರೆ ನೋಡಿ ಎಲ್ಲಿ ತನಕ ಉಂಟಂತ ಇದೇ ಕೋಪ ಬರೋದು. ಲೈನಿಗೆ ಹೋದರೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಇರ್ತೇವೆ ಅಷ್ಟೇ ಈ ಸಿಟಿಯಲ್ಲಿ, ಮತ್ತೆ ಎಲ್ಲ ಹೊರಗಡೆ ಹೋಗ್ತೇವಲ್ಲ, ಅಲ್ಲಿ ಬ್ಲಾಕ್ ಇರೋದಿಲ್ಲ. ಈ ಸಿಟಿ ಸುತ್ತಾಡಬೇಕಾದ್ರೆ ಇದೊಂದು ಉಪದ್ರ, ಅಲ್ಲಿ ತನಕ ಉಂಟು ನೋಡಿ ಬ್ಲಾಕ್. ಸಂಧ್ಯಾದವರದ್ದು ಗಾಡಿ ಲೋಡಾಗಿ ಹೊರಟಾಯಿತು. ನಾವು ಇನ್ನೂ ಕೂಡ ಇಲ್ಲೇ ಇದ್ದೇವೆ ನೋಡಿ. ಅವ್ರದ್ದು ನಮಗಿಂತ 3ರಷ್ಟು ಪಟ್ಟಿರ್ತದೆ. ಸಮುದ್ರ ಅವರದ್ದು ಲೋಡಾಗಿ ಅವರು ಹೊರಟರು. ನಾವು ಇನ್ನೂ ಹೀಗೆ ಬ್ಲಾಕಲ್ಲಿ ತಗಲಾಕೊಂಡು ಐಟಮ್ ತಗೊಂಡು ಬಂದು ಇನ್ನೂ ಕಟ್ಟಿಸಿ ಬಿಲ್ಲು ಕಟ್ಟಿಸಿ ಇನ್ನೂ ಲೈನ್ಗೆ ಹೊರಡಬೇಕಷ್ಟೇ. ಗಂಟೆ ನೋಡ್ಬೋದು 10:30 ಮುಂಚೆ ಅವರು ಹೊರಟಾಗ್ತದೆ ಲೈನಿಗೆ. ನಮ್ಮ ಗಾಡಿಯನ್ನು ಸಂಧ್ಯಕ್ಕೆ ಬಂದು ಇಲ್ಲಿ ಸೈಡ್ ಹಾಕಿದ್ದಾರೆ ನೋಡ್ಬೋದು. ಉಜಿರೆ ಜಂಕ್ಷನಲ್ಲಿದ್ದೇನೆ. ಬಿಲ್ಲೆಲ್ಲ ಮಾಡಿಸಿ ಬಂದಾಯಿತು. ಈಗ ಅಲ್ಲಿ ಚೀಟಿ ಕೊಟ್ಟಿದ್ದೇನೆ. ಈಗ ಲೋಡ್ ಮಾಡ್ತಾರೆ ಗಾಡಿಗೆ. ಲೋಡ್ ಮಾಡಿ ಇಲ್ಲಿಂದ ಸೀದಾ ಲೆಫ್ಟ್ ತಗೊಂಡು ಸೀದಾ ನಮ್ಮ ಕಂಪನಿಗೆ ಹೋಗಬೇಕು. ಅಲ್ಲಿ ನಿಮಗೆ ಮನೆ ಕಾಣಿಸ್ತಾ ಇದೆಯಲ್ಲ, ಅದು ಈ ಶಾಪ್ ಓನರ್ ಇದ್ದು ಮನೆ. ಸೊ ಇವ್ರದ್ದು ಗೋಡನ್ ಯಾವ ಥರ ನೋಡಿ ಇದನ್ನು ತೋರಿಸಿದ್ದೇನೆ. ಬಟ್ ಅವ್ರದ್ದು ಗಾಡಿ ಎಲ್ಲ ಲೋಡಾಗಿ ಹೊರಟಿದೆ. ಬಟ್ ಅದೊಂದು ಗಾಡಿ ಈಗ ಹೊರಡಬೇಕಷ್ಟೇ, ಅದು ಕೂಡ ಲೋಡ್ ಆಗ್ತಿದೆ. ಮತ್ತು ಅವರು ಗಾಡಿ ನಿಲ್ಲಿಸುವ ಜಾಗ ಎಲ್ಲ ಅಲ್ಲಿ ಉಂಟು ನೋಡಿ. ಒಂದು 2-3 ಗಾಡಿ ಹೋಯಿತು. ಈಗ ದೊಡ್ಡ ಗಾಡಿ 3 ಹೋಯಿತು ನಾನು ನೋಡಿದ ಪ್ರಕಾರ. ಮತ್ತು ಇಲ್ಲಿ ಇನ್ನೂ 2 ದೊಡ್ಡ ಗಾಡಿ ಉಂಟು. ಇಲ್ಲಿ ಒಂದುಂಟು. ಮತ್ತು ಚಿಕ್ಕ ಗಾಡಿ ಸಹ ಉಂಟು ಅವರ ಹತ್ರ. ಅದು ಮನೆ ನೋಡಿ. ಇನ್ನೊಂದು ಗಾಡಿ ಲೋಡ್ ಆಗಿ ಹೊರಡ್ತಾ ಉಂಟು ಇಲ್ಲಿ. ನೋಡಿ ಅವ್ರದ್ದು ನಮಗಿಂತ 3/4 ವರ್ಷ ಜಾಸ್ತಿ ಇರ್ತದೆ. ಬಟ್ ಅವರದ್ದು ಲೈನ್ ಬೇಗ ಬಿಡ್ತಾರೆ ಮಾರ. 10:30 ಗ್ಯಾಪಲ್ಲಿ ಅವರು ಹೊರಟಾಯಿತು. ನಾವು ಯಾವತ್ತು ನೋಡಿದ್ರು ಲೇಟ್. ಅವ್ರಿಗೆ ತೊಂದರೆ ಇರೋದಿಲ್ಲ ನೋಡಿ. ಅವ್ರದ್ದು ಲೋಡ್ ಆಗಿ ಹೊರಟ್ರೆ ಆರಾಮ್ಸೆಯಿಂದ ಲೈನ್ ಮಾಡಿಕೊಂಡು ಬರ್ತಾರೆ. ಬಟ್ ನಾವು ಹೇಗೆ ಅಂತ ಹೇಳಿದರೆ ಈ 11-12ವರೆಗೆಲ್ಲ ಲೋಡ್ ಮಾಡಿಕೊಂಡು ಹೋಗಿ ಅವಸರದಲ್ಲಿ ಹೋಗಿ ಬರಬೇಕು. ಫೈನಲಿ ಗಾಡಿ ಎಲ್ಲ ಲೋಡ್ ಆಗಿ ಆಯಿತು. ಚಿಲ್ಲರ್ ಐಟಮ್ ಒಂದು ಇಲ್ಲಿ ಇಟ್ಕೊಂಡಿದ್ದೇನೆ. ಇನ್ನೊಂದು ನಮಗೆ ಎಳ್ಳು ಸಿಗಬೇಕು, ಬಿಳಿ ಎಳ್ಳು. ಅದು ಪ್ಯಾಕಿಂಗ್ ಆಗ್ತಾ ಉಂಟಂತೆ, ಅದಕ್ಕೋಸ್ಕರ ವೆಯ್ಟಿಂಗ್. ದೊಡ್ಡ ಕಟ್ಟೆಲ್ಲ ಲೋಡ್ ಆಗಿದೆ. ಬಟ್ ಇದು ಇದೊಂದು ಕಟ್ಟು ಬಂದಾಯಿತು. ಇನ್ನೊಂದು ಬಿಳಿ ಎಳ್ಳು ಬರಬೇಕು. ಅದನ್ನು ತೆಕ್ಕೊಂಡು ಅದು ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ, ಪ್ಯಾಕಿಂಗ್ ಆಗ್ತಾ ಉಂಟಂತೆ. ಸೊ ಅದು ಬಂದಮೇಲೆ ಇಲ್ಲಿಂದ ಸೀದಾ ಹೊರಡುವ. ಫೈನಲಿ ಬಿಳಿ ಎಳ್ಳು ಕೂಡ ಬಂದಾಯಿತು ನೋಡಿ. ಇದು ಅವರದ್ದು ಬ್ರ್ಯಾಂಡ್, ಸಂಧ್ಯಾ ಬ್ರ್ಯಾಂಡ್ ಅಂತ. ನಮಗೆ ಬಿಳಿ ಎಳ್ಳು ಬೇಕಿತ್ತು, ಪ್ಯಾಕಿಂಗ್ ಆಗ್ತಿತ್ತು. ಆ್ಯಂಡ್ ಇದೆಂತಂತ ಹೇಳಿದರೆ ರೆಡ್ ಕಲರ್ ಟಿನ್. ಸೊ ಇದೆರಡು ತಗೊಂಡಾಯಿತು. ದೊಡ್ಡ ಐಟಮ್ ಎಲ್ಲ ಹಿಂದ್ಗಡೆ ಉಂಟು. ಚಲೋ ಇಲ್ಲಿಂದ ಸೀದಾ ನಮ್ಮ ಪಯಣ ಸೀದಾ ಕಂಪನಿ ಕಡೆಗೆ ಹೋಗಿ ತಿಂಡಿ ತರಲಿಕ್ಕೆ ಹೇಳಿದರು. ಬಟ್ ಓನರ್ ಹತ್ರ, ಮ್ಯಾನೇಜರ್ ಹತ್ರ ತರಲಿಕ್ಕೆ ಹೇಳಿದೆ, ನೀವೇ ತನ್ನಿ ಅಂತ. ಮತ್ತು ನಾನು ಅಲ್ಲಿಗೆ ಹೋದರೆ ಲೇಟ್ ಆಗ್ತದೆ, ಅದಕ್ಕೋಸ್ಕರ. ಸೊ ಚಲೋ ಗಂಟೆ 10:51 ಆಯಿತು. ಸೀದಾ ನಮ್ಮ ಪಯಣ ಕಂಪನಿ ಕಡೆಗೆ. ಲೋಡ್ ಮಾಡಿಕೊಂಡು ಕಂಪನಿ ಕಡೆಗೆ ಹೋಗ್ತಾ ಇದ್ದೇನೆ. ಮುಂಚೆ ನೀವು ನೋಡಿರ್ಬೋದು, ಇಲ್ಲಿ ಒಂದು ಲೆಫ್ಟಲ್ಲಿ ರೋಡ್ ಹೋಗ್ತಾ ಇತ್ತು. ಅಲ್ಲಿಂದ ಮುಂಚೆ ನಾವು ನಮ್ಮ ಕಂಪನಿಗೆ ಹೋಗ್ತಾ ಇದ್ವಿ. ಬಟ್ ಏನಾಗಿದೆ ಅಂತ ಹೇಳಿದರೆ ನಾವೀಗ ಅಲ್ಲಿ ಸುತ್ತಾಡಿಕೊಂಡು ಹೋಗಬೇಕು. ವಿಷಯ ಏನಪ್ಪ ಅಂತ ಹೇಳಿದರೆ ಅಲ್ಲಿ ತಿರುಗುವಲ್ಲಿ ಗುಂಡಿ ತೆಗೆದಿದ್ದಾರೆ ನೀರು ಹೋಗಲಿಕ್ಕೆ. ನೋಡ್ಬೋದು ಇದೇ ರೋಡಿಂದ ನಾವು ಮುಂಚೆ ಹೋಗ್ತಾ ಇದ್ದದ್ದು. ಬಟ್ ಈಗ ಅಲ್ಲಿಂದ ಸುತ್ತಾಡಿಕೊಂಡು ಹೋಗಬೇಕು. ಮುಂಚೆ ನಾವು ಎಲ್ಲಿಂದ ಬರ್ತಿದ್ವಿ ಅಂತ ಹೇಳಿದರೆ ಈ ಓಣಿಯಿಂದ ಬರ್ತಾ ಇದ್ವಿ, ಕ್ವಾರ್ಟರ್ಸಿಂದ. ಸೊ ನೋಡಿ ಇಲ್ಲಿ ಗುಂಡಿ ಯಾವ ಥರ ತೆಗೆದಿದ್ದಾರೆ ಅಂತೇಳಿ. ಇದರಲ್ಲಿ ಗಾಡಿ ಪಾಸ್ ಆಗೋದಿಲ್ಲ, ಅಲ್ಲಿ ಗುಂಡಿ ಥರ ಮಾಡಿ ಹಾಕಿದ್ದಾರೆ ನೋಡಿ. ಅದಕ್ಕೋಸ್ಕರ ಸುತ್ತಾಡಿಕೊಂಡು ಬರೋದು. ಮತ್ತು ಹೋಗುವಾಗ ಸಹ ಈ ಕಡೆಯಿಂದ ಹೋಗೋದಿಲ್ಲ, ಅಲ್ಲಿ ಗಾಡಿ ಸ್ಕಿಡ್ ಹೊಡಿತದೆ. ಸೊ ಬನ್ನಿ ಈಗ ಸೀದಾ ನಾವು ಕಂಪನಿಗೆ ಹೋಗುವ. ಕಂಪನಿಗೆ ಹೋಗಿ ಬೇಗ ಲೋಡ್ ಮಾಡಿಸುವ. ಬೇಗ ಅಂತ ಹೇಳಿದರೆ ನಾವು ಲೋಡ್ ಮಾಡಿಸೋದಲ್ಲ, ಅವರೇ ಲೋಡ್ ಮಾಡಿಸೋದು. ಎಷ್ಟು ಗಂಟೆಗೆ ಲೋಡ್ ಮಾಡಿಸ್ತಾರೆ ಮತ್ತು ಎಷ್ಟು ಗಂಟೆಗೆ ಹೊರಡ್ತೇನೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೇನೆ. ಬನ್ನಿ ನೋಡುವ ಎಂತ ಆಗ್ತದೆ ಅಂತ. ಕರೆಕ್ಟಾಗಿ 11:30 ಗಂಟೆಗೆ ನಮ್ಮ ಗಾಡಿ ಎಲ್ಲ ಲೋಡಾಗಿ ಆಯಿತು. ಬುಕ್ ತಗೊಂಡಿದ್ದೇನೆ, ಮತ್ತು ಬ್ಯಾಗ್ ತಗೊಂಡಾಯಿತು, ಮತ್ತು ಬಿಲ್ಲೆಲ್ಲ ತಗೊಂಡಾಯಿತು. ಈಗ ಸೀದಾ ಇನ್ನು ಇಲ್ಲಿಂದ ನಾನ್ ಸ್ಟಾಪ್ ಹೊರಡುದೆ. ಅದಕ್ಕಿಂತ ಮುಂಚೆ ನಮ್ಮ ಶರೀಫನ್ನ ಒಂದು ಕೈಯೊಂದು ನಾ ಹೇಳಿದಲ್ಲ, ಕೈ ಕಟ್ಟಾಗಿತ್ತಂತ, ಬೆರಳು ಕಟ್ಟಾಗಿದೆ ಅಂತ. ಸೊ ಅವರಿಗೆ ಐಟಮ್ ತಗೊಂಡು ಹೋಗ್ತಾ ಇದ್ದೇವೆ. ಅದೇ ಅವರಿಗೆ ಐಟಮಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ನಾವಿಲ್ಲಿಂದ ಸೀದಾ ಹೊರಡುವ. ನಮ್ಮ ಪಯಣ ಸೀದಾ ಎಲ್ಲಿಗೆ ಅಂತ ಮುಂದೆ ತಿಳಿಸ್ತಾರೆ. ಇವತ್ತು ಪುತ್ತೂರು ಕಡೆಗೆ ಹೋಗ್ಲಿಕ್ಕೆ ಇರೋದು. ಸೊ ಲೆಟ್ಸ್ ಗೋ. ಇದುವೇ ನಮ್ಮ ಶರೀಫನ್ ನನಗೆ ಐಟಮ್ ಕೊಡಲಿಕ್ಕೆ. ಇದು ಯಾರ ವತಿಯಿಂದ ಧರ್ಮಕ್ಕೆ. ನಮ್ಮ ದನಿಯವರು ಅವರಿಗೆ ಐಟಮ್ ಇಷ್ಟು ಕೊಟ್ಟು ಕಳಿಸಿದ್ದಾರೆ. ಸೊ ಅವರು ಮನೆಯಲ್ಲಿದ್ದಾರೆ. ಅವ್ರದ್ದು ಕೈ ಎಂತಾಗಿದೆ, ನೀವು ಮೊನ್ನೆ ಹೇಳಿದ್ರಲ್ಲ, ಎಂತಾಗಿತ್ತು? ಕಟ್ಟಾಗಿದ್ದ. ಇನ್ನೊಂದು ಬೆರಳು ಎಂತಾಗಿದೆ? 3 ಬೆರಳು ಹೋಗಿತ್ತಲ್ಲ ಒಟ್ಟಿಗೆ. 3 ಬೆರಳು, ಒಂದು ಸ್ವಲ್ಪ ಕಟ್ಟಾಗಿತ್ತಲ್ಲ.
ಸರ್ಜರಿ ಆಗಿದೆ, ಮತ್ತೆ 2 ಬರಲಿಲ್ಲ. ಸಿಕ್ಕಿದ್ರಾ? ಸಿಕ್ಕಿದೆ. ಇವರದ್ದು ಕಾಶ ಅಣ್ಣ ಅವರು, ಸೊ ಅವ್ರ ಹತ್ರ ಕೇಳಿದರೆ ಮಾಹಿತಿ ಸಿಗ್ತದೆ. ಅವರು ಐಟಮ್ ಕೊಟ್ಟು ಅವರ ಮನೆಗೆ. ಹಾಂ, ಸೊ ಇದನ್ನು ತಗೊಂಡೋಗಿ ಕೊಡಬೇಕು. ಎಲ್ಲಿ ಇಡಬೇಕಂತೆ? ಅವ್ರ ಮನೆಗೆ ಹೋಗ್ಬೇಕಂತೆ. ಮನೆಗೆ ಹೋಗ್ಬೇಕಂತ. ಹಾಂ, ಸೊ ಇದನ್ನು ಬರುವಾಗ ಕೊಡುವ. ಇಲ್ಲಿಂದ ನಮ್ಮ ಪಯಣ ಪುತ್ತೂರು ಕಡೆಗೆ ಸ್ಟಾರ್ಟ್ ಮಾಡುವ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.